ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಅಶೋಕ್ ದರಾಜ್ ಲಾಫ್ಟ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಒಂಚೂರು ಗೂಡು ಓಪನ್ ಮಾಡ್ಕೊಳ್ಳೋಣ. ಗೈಸ್, ಹೊಸ್ದಾಗಿ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಶೋಕ್ದರ್ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ. ವಿಡಿಯೋದಲ್ಲಿ ಯಾವುದೇ ಥರ ಇನ್ಫಾರ್ಮೇಷನ್ ವೀಡಿಯೋ ಕೊಡೋಕ್ಕೋಸ್ಕರ ಮಾಡ್ತಿಲ್ಲ, ಇದು ಕೇಜ್ ಅಪ್ಡೇಟ್ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಚಾನಲ್ನಲ್ಲಿ ಇದೇ ಮೊದಲನೇದು ಕೇಜ್ ಅಪ್ಡೇಟು. ನೋಡಿದು ಚೀನಿ ಮತ್ತು ಮಕ್ಷಿ ಸಿಂಗಲಾಗಿ ಬಿಟ್ಟಿದ್ದೆ, ನಿಮಗೆ ಗೊತ್ತಿರುತ್ತೆ. ಇವೆರಡು ಜೋಡಿ ಮಾಡಿದ್ದೆ, ತಾರ ಮತ್ತು ಮಕ್ಷಿನ. ಇವಾಗ ಅದು ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲ, ಒಂದು ಮೊಟ್ಟೆ ಇಟ್ಟಿದೆ, ಇನ್ನೊಂದು ಮೊಟ್ಟೆ ಇಡುತ್ತೆ. ನೆಕ್ಸ್ಟು ಇದ್ರದ್ದೇನೇನು ಜೊತೆ ಗೊತ್ತಿರುತ್ತೆ ನಿಮಗೆ. ಈಗ ಮೇಲ್ಗಡೆ ಹೋಗ್ತಿದ್ದಾವೆ. ಇನ್ನೀಗ ಅಕ್ಕಿಗಳಿಗೆಲ್ಲ ಮೇವು ಹಾಕೋಣ. ಮೇವು ಹಾಕಿದ್ದೀನಿ, ಮೇವು ತಿಂತಿದ್ದಾವೆ. ಅಷ್ಟೊತ್ತಿಗೆ ಗೂಡಂಚೂರು ಕ್ಲೀನ್ ಮಾಡ್ಕೊಳೋಣ ಬನ್ನಿ. ನಾ ಕೇಜ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೇನು ಗೊತ್ತಿರುತ್ತೆ. ಇವು 4 ಸಿಂಗಲ್ ಪಾಠಗಳನ್ನ ಬಿಡೋಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ನಾ ಈ ಕಡೆ 2 ಬ್ರೀಡಿಂಗ್ ಪರ್ಪಸಿಗೆ ಮಾತ್ರ, ಈ ಕಡೆ 2 ಗೂಡು. ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ ಬನ್ನಿ. ಈಗ ಕಡೆ ಎಡ್ಗಳನ್ನೆಲ್ಲ ಸೈಡಿಗೆ ಇಟ್ಟಿರೋಣ, ಆಮೇಲೆ ಕ್ಲೀನ್ ಮಾಡಿಟ್ಟು. ನೋಡಿ ಗಾಯ್ಸ್, ಗೂಡೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು. ಹಾಗೆ ವಾಟ್ರ್ ಬಾಟ್ಲುಗಳ್ದು ಚೇಂಜ್ ಮಾಡಿದ್ದೀನಿ ನೀರುಗಳ್ನ. ನೆಕ್ಸ್ಟ್ ಒಂಚೂರು ಇದು ಸ್ವಲ್ಪ ಸೆಟಪ್ ಮಾಡಿ, ಇನ್ನು ಮಕ್ಷಿ ಮತ್ತು ತಾರ ಇನ್ನೇನು ಮೊಟ್ಟೆ ಇಟ್ಟಿದ್ದೆ ಒಂದು, ಅದಕ್ಕೊಂದು ಸ್ವಲ್ಪ ಮರಿ ಮಾಡೋಕ್ಕೆ ಕೇಜ್ ಒಂಚೂರು ನೀಟಾಗಿ ರೆಡಿ ಮಾಡಿಕೊಡ್ಬೇಕು. ನೋಡಿ, ಇನ್ನೇನು ಮೇವು ಆಗಲೇ ಹಾಕಿದ್ದೆ ಇಲ್ಲೇ ಹೊರಗಡೆ, ಹಾಗಾಗಿ ಈಗೇನು ಹಾಕಲ್ಲ. ನೋಡಿ ಗೈಸ್, ಕಾವಿ ಕೂರ್ಸೋದಕ್ಕೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಒಂದು ಟಬ್ಬಿಗೆ ಸ್ವಲ್ಪ ಮಳ್ಳು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಹುಲ್ಲು ಹಾಕ್ಕೊಡ್ತೀನಿ. ಅವು ಹೊರಗಡೆಯಿಂದ ತಗೊಂಬಂದು ಹಾಕ್ತವೆ, ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಹಾಕಿರ್ತೀನಿ. ಈ ಟಬ್ಬಲ್ಲಿಟ್ಟು ಮರಿ ಮಾಡಿಸೋದ್ರಿಂದ ಅಂದರೆ ಮರಿಗಳು ಸ್ವಲ್ಪ ಎದ್ದು ಓಡಂಗಾದಾಗ ಕಾವಿಂದ ಈ ಆಗಿ ಮೊಟ್ಟೆ ಎಲ್ಲ ಚೂರು ಹೊರಗಡೆ ಎಲ್ಲ ನೆಡ್ಕೊಂಬರೋದು ಇವೆಲ್ಲ ಕಮ್ಮಿ ಆಗುತ್ತೆ. ಅಂದರೆ ಗೂಡು ಸೈಡಲ್ಲಿ ಎಲ್ಲ ನಿಂತ್ಕೊಂಡ್ಬಿಡ್ತಾವೆ, ಇದೇನೂ ಹಾಕಲಿಲ್ಲ ಅಂದರೆ, ಇಲ್ಲ ಗೂಡಿಂದ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಟಬ್ಬಳಿಕೆ ಹಾಕಿ ಕೂರ್ಸೋ ಥರ ಒಂಚೂರು ರೂಢಿ ಮಾಡ್ಕೊಳ್ಳಿ. ನೋಡಿ, ಇದೆ ಮೊದಲನೇ ಮೊಟ್ಟೆ ತಾರ ಇಟ್ಟಿರೋದು, ನೋಡ್ತಾ ಇರ್ಬೋದು. ಅಕ್ಕಿಗಳಲ್ಲಿ ಜಾಸ್ತಿ ಮೊಟ್ಟೆ ಅಂದರೆ ಇಟ್ಟು, ಇಲ್ಲ ಜಾಸ್ತಿ ಅಕ್ಕಿಗಳು ಏನಾರು ಇದ್ದು ಅಂತಂದರೆ ಈ ಥರ ಬರೆದಿಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಬರೆದಿಡೋದ್ರಿಂದ ಯಾವ್ಯಾವ್ದು ಅಕ್ಕಿ ಯಾವ್ಯಾವ್ದು ಮೊಟ್ಟೆ ಇಟ್ಟಿದೆ ಅಂತ ಗೊತ್ತಾಗುತ್ತೆ, ಇಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇನ್ನು ಇದು ಬಿಟ್ಟರೆ ನೋಡಿ, ಇದು ಒಂದು ಮೊಟ್ಟೆ ಇಟ್ಟಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಮೊಟ್ಟೆ ಇಟ್ಟಾದಮೇಲೆ ಒಟ್ಟಿಗೆ ಕಾವಿ ಕೂರಿಸ್ತೀನಿ, ಅಲ್ಲೇ ತನಕ ಕೂರಿಸಲ್ಲ. ಮತ್ತು ಅಕ್ಕಿಗಳ ಬಗ್ಗೆ ಹೇಳೋದಾದರೆ ಇವೆರಡು ಜೋಡಿ ಮಾಡಿದ್ದೀನಿ. ಮತ್ತು ಇವು ನೋಡ್ತಿರ್ಬೋದು, ಇದು ತಾಮ್ರಾಲು ಮತ್ತು ಕಾಶ್ನಿ ಏನಿದೆ, ಇದು ಮೊದಲಿಂದನೂ ಜೋಡಿ. ಅಂದರೆ ನಾನು ಮೊದಲು ಮನೆಗೆ ತಗೊಂಬಂದಿದ್ದು ಮೊದಲನೇ ಜೋಡಿ ಇವು. ಹಾಗಾಗಿ ಅಕ್ಕಿಗಳ್ನ ಬೇರೆ ಜೋಡಿ ಚೇಂಜ್ ಮಾಡೋದು ಈ ಥರ ಏನೂ ಮಾಡಿಲ್ಲ. ಒಂದೇ ಇದೆ, ಇದೊಂದೇ ಜೋಡಿಲೇ ಇದೆ. ಅಂದರೆ ಬೇರೆ ಯಾವುದೇ ಅಕ್ಕಿಗಳ ಜೊತೆ ಜೋಡಿ ಮಾಡಿಸಿ ಮರಿ ಮಾಡಿಸಿ ಆ ಥರ ಏನೂ ಮಾಡಿಲ್ಲ. ಇವನ್ ಬಿಟ್ಟರೆ ಮತ್ತು ಇದು ಚೀನಿ ಮತ್ತು ಇನ್ನೊಂದು ಮಕ್ಷಿ ಇದೆ ನೋಡಲ್ಲಿ ಬುಡ್ ಕಟ್ಟಿರೋದು, ಅದನ್ನು ಜೋಡಿ ಮಾಡಿದ್ದೆ. ಈಗ ಒಂದು ಸ್ವಲ್ಪ ದಿವಸದಲ್ಲಿ ಜೋಡಿಯಿಂದ ಕಿತ್ತಾಕಿದ್ದೀನಿ, ಅಂದರೆ ಸಿಂಗಲ್ ಮಾಡಿದ್ದೀನಿ. ಇದು ಇವತ್ತಿನ ಕೇಜ್ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.